ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಭಾರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ मनोजभं मारुततुल्यवेगं जतेन्द्रियं बुद्धिमतां वरिष्ठं वातात्मजं वानरोदमुख्यं श्रीरामदूतं शिरसा नमामि पद्मानने पद्मपत्रे पद्मप्रिये पद्मदलायताक्षे विश्वप्रिये विष्णुमनोनुकूले त्वत्पादपद्मं मयि सन्निधत्स्व यासा पद्मासरस्ता विपुलकटितटी पद्मपत्रायताक्षीं श्रीं अंबां भगवतीं श्रीं ललितां राजराजेश्वरीं तुवे नमः। अक्षय तृतीय ಹೆಣ್ಣು ಮಕ್ಕಳಿಗೊಂದು ಸಂತೋಷ, ಏನೋ ಒಂದಷ್ಟು ತಂದು ಬಿಡಬೇಕು, ಇವತ್ತು ಎಲ್ಲರೂ ಸೇರಿ ನಮ್ಮ ಅಕೌಂಟಲ್ಲಿ ಇಟ್ಕೊಳ್ಬೇಕು ಅಂತ. ಕಲಿಪುರುಷನ ಅಟ್ಟಹಾಸ ಆಗಿರುತ್ತೆ ನೋಡಿ. ನೀವು ತರುವಂಥ ವಸ್ತುಗೆ 4 ಜನದ ಕಣ್ಣಿದೆ, ಆದರೆ ಇದೇ ದಾನ ಧರ್ಮ ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡ್ರೆ ನಿಮ್ಮ ಜೀವಿತಾವಧಿಯಲ್ಲಿ, ನಿಮ್ಮ ಜೀವನದಲ್ಲಿ ಇವತ್ತು ನೀವು ಮಾಡಿಟ್ಟಿರ್ತಕ್ಕಂತಹ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಡಿಪಾಸಿಟ್ಸು ಅದು ನಿಮ್ಮನ್ನು ಮುಂದಕ್ಕೂ ಕಾಪಾಡುತ್ತೆ, ನಿಮ್ಮ ಮನೆ ಮಕ್ಕಳನ್ನು ಕಾಪಾಡುತ್ತೆ. ಆದರೆ ನೀವು ಮನೆಗೆ ಸೋಲರ ಮಾಡಿ ಕಷ್ಟ ಸುಖ ನೋಡಿ ಏನಿದ್ರೂ ಸಹಿತ ಸಾಲ ಮಾಡೋದ್ರೂ ಸಹಿತ ಒಂದಿಷ್ಟು ತರಬೇಕು. ಆ ಇಷ್ಟು ತರಬೇಕು ಅಂತ ತರ್ತೀರಿ, ಅದನ್ನು ಹೇಗೆ ಜೋಪಾನ ಮಾಡ್ಕೊಳ್ತೀರಿ? ಅದನ್ನು ನೋಡಲಿಕ್ಕೆ 4-6 ಜನ, ಅದನ್ನು ಕಾವಲು ಕಾಯಕ್ಕೆ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಮ ಚಿಂತನೆ, ರಾತ್ರಿ ನಿದ್ದೆ ಬರೋದಿಲ್ಲ. ಆದರೆ ಆರೋಗ್ಯಕರವಾದಂತಹ ಬೆಳವಣಿಗೆ ನಿಮಗೆ ಬೇಕು. ಅಂತಹ ಬೆಳವಣಿಗೆ ಆಗಲಿ, ದಾನ ಧರ್ಮ ಬರಲಿ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು, ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿದ್ದಾಯಿತು, ಲಕ್ಷ್ಮಿಯ ಕೃಪಾ ಕಟಾಕ್ಷ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಹಾಗೆ ರಾಶಿ ಫಲದಲ್ಲಿರ್ತಕ್ಕಂಥ ಲಾಭ ನಷ್ಟಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬಹುದು. ಇವತ್ತು ತಾವು ಮಾತಾಡುವಂತಹ ಪ್ರತಿಯೊಂದು ಮಾತಿನಲ್ಲೂ ಪ್ರತಿಯೊಂದರಲ್ಲೂ ಸಹಿತ ಒಂದಷ್ಟು ವಿಶೇಷತೆಯನ್ನು ಕಾಣಬಹುದು. ಇವತ್ತು ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ಶ್ರದ್ಧಾಭಕ್ತಿಯಿಂದ ಇವತ್ತು ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಇವತ್ತು ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂಥದ್ದಾಗಲಿ ಅಥವಾ ಒಂದಷ್ಟು ತೊಂದರೆ ತಾಪತ್ರೆಗಳು ಎದುರಾಗುವಂಥದ್ದಾಗಲಿ ಇವತ್ತು ನಡೆಯುವಂತಹದ್ದಿದೆ. ಹಾಗಾಗಿ ಬಹಳ ಎಚ್ಚರಿಕೆ ಇರಲಿ. ಇವತ್ತು ನೀವು ಮಾಡುವ ಪ್ರತಿಯೊಂದು ಕಾಯಕವು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಯಾದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಂಡ್ರೆ ಅದರ ಫಲಾಫಲಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಿಕೊಳ್ಳಬಹುದು. ಇವತ್ತು ನೀವು ಮಾಡುವಂತ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ, ದುರ್ಗಾದೇವಿಯ ಆರಾಧನೆ ಮಾಡಿ, ದುರ್ಗಾ ದೀಪ ನಮಸ್ಕಾರವನ್ನು ಮಾಡಿ, ಇದರಿಂದ ಒಳ್ಳೆ ಫಲವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಋಷಭ ರಾಶಿ ಋಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧನ ಅನುಗ್ರಹದಿಂದಲೂ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬಹುದು. ಅಸಾಧ್ಯವಾದ್ದನ್ನ ಸಾಧನೆ ಮಾಡಿಕೊಳ್ಬಹುದು. ತೃಪ್ತಿಕರವಾದಂತಹ ಬದುಕನ್ನು ಕಾಣಬಹುದು. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಅದೃಷ್ಟ ಇರತಕ್ಕಂಥ ಈ ಶುಭ ದಿನ. ಇವತ್ತು ಸಾಧ್ಯವಾದಷ್ಟು ನೀವು ಮಾಡಬೇಕಾದ್ದು ಶಿವಾರಾಧನೆ ಮಾಡಿ, ಶಿವ ಸಾನ್ನಿಧ್ಯಕ್ಕೆ ಹೋಗಿ ಬನ್ನಿ. ಅಥವಾ ಸಾಧ್ಯವಾದರೆ ಮನೆಯಿಂದ ಆಚೆ ಹೊರಡುವಾಗ 1 ಚಿಟಿಕೆಯಷ್ಟು ಅವರೆಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಅವರೆಬೇಳೆಯನ್ನ ದೃಷ್ಟಿ ತೆಗೆದು ಆಚೆ ಹಾಕುವುದರಿಂದ, ಹಾಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ತಿಂಡಿ ತಿನಿಸನ್ನು ಕೊಡೋದ್ರಿಂದ, ಮಾತಿನಲ್ಲಿ ಯಾವುದೇ ಕಾರಣಕ್ಕೂ ವ್ಯತ್ಯಾಸಗಳಿಲ್ಲದಂತ ರೀತಿ ಮಾತಾಡ್ತಕ್ಕಂಥದ್ದು, ಯಾವುದೇ ಒಂದು ಇಕ್ಕಟ್ಟಿಗೆ ಸಿಲುಕೊಳ್ಳದಿರ ಇರ್ತಕ್ಕಂಥದ್ದು, ಪುಟ್ಟ ಮಾತಿನಂತೆ ನಡ್ಕೊಳ್ಳುವಂತಹ ಪ್ರಯತ್ನ ಮಾಡತಕ್ಕಂಥದ್ದು ಇವತ್ತು ವೃಷಭ ರಾಶಿಯವರಿಗೆ ಒಂದೆಜ್ಜೆ ಮುಂದಾದ್ರೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಏನೇ ಮಾಡಬೇಕಾದ್ರೂ ಗುರು ಹಿರಿಯರ ಅನುಗ್ರಹ, ಅವರ ಮಾರ್ಗದರ್ಶನ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಒಳ್ಳೆದಾಗ್ಲಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗ್ಲಿ, ವ್ಯವಹಾರದಲ್ಲಾಗ್ಲಿ, ಕೆಲಸ ಕಾರ್ಯಗಳಲ್ಲಾಗ್ಲಿ ತಾವು ಹೊಂದಿಕೊಂಡಷ್ಟು ಮಟ್ಟಿಗೆ ಸಾಧನೆ ಸಾಧಿಸುವಂತ ಯೋಗ ಫಲ ಇದೆ. ಆದರೆ ಯಾವ ವಿಚಾರ ಆದ್ರೂ ಸಹಿತ ಮನಸ್ಸಲ್ಲಿ ಒಂದಿಷ್ಟು ದ್ವಂದ್ವ ಚಿಂತನೆಗಳಿದೆ. ಮಾಡುವ ಕೆಲಸದ ಮೊದಲೇ ಒಂದಲ್ಲ ಒಂಥರ ಆತಂಕಕ್ಕೊಳಗಾಗುವಂಥದ್ದು, ಭಯಭೀತರಾಗ್ತಕ್ಕಂಥದ್ದು, ತೃಪ್ತಿ ಇಲ್ಲದಂತ ರೀತಿ ನಡೆಯುವಂಥದ್ದು, ಏನಾದ್ರೂ ಒಂದು ಸಣ್ಣ ಸಣ್ಣ ಸಮಸ್ಯೆಗಳನ್ನ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡಿಸಿಕೊಳ್ತಕ್ಕಂಥದ್ದು, ಹೀಗೆ ಹಲವಾರು ವಿಭಿನ್ನ ಚಿಂತನೆಗಳು ಮಾಡುವಂತ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಆದ್ರೆ ತಾಯಿ ದುರ್ಗೆಯನ್ನ ಉಪಾಸನೆ ಮಾಡಿ, ದುರ್ಗಾ ದೀಪ ನಮಸ್ಕಾರ ಮಾಡಿ, ಇಲ್ಲ ಅಂದ್ರೆ ಇವತ್ತಿನ ದಿವಸ ಯಾವ್ದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕಾದ್ರೂ ರಾಹು ಕಾಲದಲ್ಲಿ ತಾಯಿನ ದರ್ಶನ ಮಾಡಿ, ಓಂ ದುಂ ದುರ್ಗಾಯಿ ನಮಃ, ಓಂ ದುಂ ದುರ್ಗಾಯಿ ನಮಃ, ಓಂ ದುಂ ದುರ್ಗಾಯಿ ನಮಃ, ಹೀಗೆ ದುರ್ಗಾ ಪರಮೇಶ್ವರಿಯ ಒಂದು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಳ್ಳೋದಕ್ಕೆ ಬಹಳ ಒಳ್ಳೆ ಯೋಗ ಫಲ ಇರತಕ್ಕಂಥ ದಿನ. ಆದರೆ ಸ್ವಲ್ಪ ಚಂಚಲತೆ ಇರತಕ್ಕಂಥದ್ರಿಂದ ಸಾಧ್ಯವಾದಷ್ಟು ಶ್ರದ್ಧಾಭಕ್ತಿಯಿಂದ ಇರಿ, ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ದೂರವಾರ ಪ್ರಯಾಣ, ಜೊತೆಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕೆ ಆಗದಿರತಕ್ಕಂಥದ್ದು, ಚಿಕ್ಕ ವಿಷಯನೇ ದೊಡ್ಡ ವಿಷಯವಾಗಿ ಮಾರ್ಪಡಿಸ್ತಕ್ಕಂಥದ್ದು,
ಯಾವುದು ಸಮಂಜಸ ಇಲ್ಲ ಅಂತ ಗೊತ್ತಾಗುತ್ತೋ, ಯಾವುದು ಸರಿ ಇಲ್ಲ ಅಂತ ಗೊತ್ತೋ ಅದರ ಮೇಲೆ ಸಮರ್ಥಿಸಿಕೊಂಡು ಮುಂದೆ ಹೋಗುವಂತ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ತಾಳ್ಮೆ ಬೇಕು. ತಾಳಿದವನು ಬಾಳಿಯಾನು ಅಂತ ಹಿರಿಯರು ಹೇಳ್ತಾರೆ. ಆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಇವತ್ತು ಕರ್ಕಾಟಕ ರಾಶಿಯವರು ಒಂದಿಷ್ಟು ಒಳಿತನ್ನ ಸಿದ್ಧಪಡಿಸಿಕೊಳ್ಬಹುದು. ಆದರೆ ತೃಪ್ತಿಕರವಾದಂತಹ ಬದುಕನ್ನು ಕಾಣಬೇಕಾದ್ರೆ ಗುರು ಹಿರಿಯರ ಮಾರ್ಗದರ್ಶನ ಬಹಳ ಅವಶ್ಯಕತೆ ಇದೆ. ಹಾಗೆ ಸಾಧ್ಯವಾದರೆ ಹಸಿದ ವ್ಯಕ್ತಿಗಳಿಗೆ ಒಂದಿಷ್ಟು ಅನ್ನವನ್ನು ಉಣಬಡಿಸ್ತಕ್ಕಂಥದ್ದು ಅಥವಾ ಒಂದಿಷ್ಟು ಗೋಕ್ಷೀರವನ್ನ ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನ, ತೃಪ್ತಿಕರವಾದಂತಹ ಬದುಕನ್ನು ತಾವು ಕಾಣಬಹುದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನ ಸಿದ್ಧಪಡಿಸಿಕೊಳ್ತೀರಿ. ಮಾಡುವ ಪ್ರತಿಯೊಂದು ಕಾಯಕವನ್ನು ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿ ಒಳ್ಳೆಯ ಸನ್ಮಾರ್ಗದ ನಡೆಯುವಂತ ಯೋಗ ಫಲ ಇರ್ತಕ್ಕಂತಹ ದಿನ. ಆದರೆ ಯಾವುದು ಸರಿ ಯಾವುದು ತಪ್ಪು ಇದರ ಬಗ್ಗೆ ಚಿಂತನೆ ವಿಮರ್ಶೆಗಳು ಸಾಕಷ್ಟು ನಡೀತಾ ಇರುತ್ತೆ. ಆದರೆ ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಅರ್ಥಗರ್ಭಿತವಾಗಿ ಆಲೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಇವತ್ತು ಬಹಳ ವಿಶೇಷವೇ ಸರಿ. ಆದರೆ ಮಾಡುವ ಪ್ರತಿ ಕಾಯಕದಲ್ಲೂ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಒಂದಷ್ಟು ಅವಘಡಗಳು, ಒಂದಷ್ಟು ಅಸಮಾಧಾನ ಇದೆಲ್ಲವೂ ಸಹಿತ ಬಹಳಷ್ಟು ಎದುರಾಗಬಹುದು. ಏನೇ ಆದರೂ ಭಗವಂತನ ಪ್ರಾರ್ಥನೆ ಅಥವಾ ದೇವರ ಕೃಪಾಶೀರ್ವಾದ ಇವತ್ತು ತಾವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸಿನ ಹಾದಿ ಇದೆಲ್ಲವನ್ನು ಸಹಿತ ಚಿಂತಿಸಬೇಕಾದ್ರೆ, ನಡೆಸಬೇಕಾದ್ರೆ ಒಳ್ಳೆಯ ಮನಸ್ಸಿನಿಂದ ಮಾತ್ರ ಸಾಧ್ಯ ಈ ಕಾಯಕವನ್ನು ಸಿದ್ಧಪಡಿಸಿಕೊಳ್ಳೋದಕ್ಕೋಸ್ಕರ. ಅದಕ್ಕೋಸ್ಕರ ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರು ಒಂದು ಚಿಟಿಗೆಯಷ್ಟು ಗೋಧಿ, ಅದರಲ್ಲಿ ಸಾಧ್ಯವಾದ್ರೆ ಶ್ರೀಗಂಧ ಚಕ್ಕೆಯಿಂದ ತೆಗೆದಿರತಕ್ಕಂಥ ಗಂಧ ಮತ್ತು ಗೋಧಿ ಎರಡನ್ನೂ ಸಹಿತ ಏಕಕಾಲದಲ್ಲೇ ಸೂರ್ಯದೇವರನ್ನ ಇಟ್ಟು ಪ್ರಾರ್ಥನೆ ಮಾಡಿ ಅಥವಾ ಸೂರ್ಯನ ಮುಂಭಾಗದಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ, ಯಾರಾದ್ರೂ ಸಣ್ಣ ಪುಟ್ಟ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಒಂದಿಷ್ಟು ಹಾಲು ಹಣ್ಣು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸಿಕೊಳ್ತೀನಿ. ಒಳ್ಳೆಯದಾಗ್ಲಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದ ಕಡೆ ಒಂದಷ್ಟು ಗಮನ ಬೇಕು. ಮಾಡುವ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಸಣ್ಣ ಪುಟ್ಟ ವಿಚಾರಕ್ಕೆ ಮುಖ ಸಪ್ಪಗೆ ಮಾಡ್ಕೊಳ್ಬಾರ್ದು, ಮುಖಸ್ತಂಭ ಆಗಬಾರ್ದು. ಜೊತೆಗೆ ಯಾರೊಬ್ಬರನ್ನು ಸಹಿತ ನಿಷ್ಠೂರವಾಗಿ ಮಾತಾಡಬಾರದು. ಇವತ್ತು ಸಾಧ್ಯವಾದಷ್ಟು ನೀವು ನಾನು ಎಂಬತಕ್ಕಂತಹದನ್ನ ಬಿಟ್ಟು ನಾವೆಲ್ಲರೂ ಎಂಬತಕ್ಕಂತಹ ಮನಸ್ಥಿತಿಯಲ್ಲಿದ್ದರೆ ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳುವಂತಹ ಯೋಗ ಫಲ ಇರತಕ್ಕಂಥ ದಿನವಾಗುತ್ತೆ. ಆದರೆ ಇವತ್ತಿನ ದಿವಸ ಕನ್ಯಾ ರಾಶಿಯವರಿಗೆ ಒಂದಿಷ್ಟು ಮೌನವಾಗಿರ್ತಕ್ಕಂಥದ್ದು ಬಹಳ ಕಷ್ಟವೇ. ಯಾವ್ದಾದ್ರು ಒಂದು ವಿಚಾರವನ್ನು ತೆಗೆದುಕೊಳ್ತೀರಿ, ಕಣ್ಣ ನೀರು ಹಾಕ್ತೀರಿ ಅಥವಾ ಸಮಸ್ಯೆ ತಂದುಕೊಳ್ತೀರಿ, ಒಂದಷ್ಟು ಮನಸ್ಸಿಗೆ ನೆಮ್ಮದಿ ಇಲ್ಲದಂತ ರೀತಿಯಲ್ಲೇ ಇರ್ತೀರಿ. ಅಧಿಕವಾದಂತಹ ಚಂಚಲತೆ ನಿಮ್ಮನ್ನ ಬಾಧಿಸೋದ್ರಿಂದ ಇವತ್ತು ಅಷ್ಟೊಂದು ಸರಿಯಾದಂತಹ ದಿನ ಇವತ್ತಲ್ಲ. ಆದರೆ ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬಹುದು. ಮಾಡುವ ಕೆಲಸದಲ್ಲಿ ಬದಲಾವಣೆ ತಂದುಕೊಳ್ಬೇಕಾದ್ರೂ ಇವತ್ತಿನ ದಿವಸ ದೇವರ ಪ್ರಾರ್ಥನೆ, ದೇವರ ಕೃಪಾಶೀರ್ವಾದದಿಂದ ಎಲ್ಲವೂ ಸಾಧ್ಯವಾಗುತ್ತೆ. ಆದರೆ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವ್ರು ಮಧ್ಯಾಹ್ನ ಸರಿ ಸುಮಾರು 1 ಗಂಟೆ 20 ನಿಮಿಷದಿಂದ 2:15 ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಈ ಸಮಯ ಅಷ್ಟು ಸರಿಸಮಾನವಾದ್ದಲ್ಲ, ಸಮಂಜಸವಾದ್ದಲ್ಲ. ಹಾಗಾಗಿ ಎಚ್ಚರಿಕೆಯ ನಡೆ ಬಹಳ ಮುಖ್ಯ ಈ ಒಂದು ಸಮಯದಲ್ಲಿ ಮಾತ್ರ. ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ. ಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿದ್ರೆ ಆರ್ಥಿಕ ಸಂಕಷ್ಟಗಳು ದೂರ ಆಗುತ್ತೆ. ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಖಂಡಿತ ನಿಮಗಾಗುತ್ತೆ. ರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸಿಕೊಳ್ಬಹುದು. ವ್ಯಾಪಾರ ಆಗ್ಲಿ, ವ್ಯವಹಾರಗಳಾಗ್ಲಿ, ಕೆಲಸಗಳಾಗ್ಲಿ ಯಾವುದೇ ಮಾಡಬೇಕಾದ್ರೂ ಒಳ್ಳೆ ಮನಸ್ಸಿನಿಂದ ತೀರ್ಮಾನ ತೆಗೆದುಕೊಂಡ್ರೆ ಮಾತ್ರ ಸಾಧ್ಯ. ಆದರೆ ತೃಪ್ತಿಕರವಾದಂತಹ ಮನಸ್ಥಿತಿ ನಿಮಗಿದ್ರು ಏನನ್ನೂ ಸಾಧನೆ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲಿದ್ದೀರಿ. ನಂದು ತಂದು ಅಂತಕ್ಕಂಥದ್ದಾಗ್ಲಿ ಅಥವಾ ಒಂದಷ್ಟು ಸ್ಥಿಮಿತದಲ್ಲಿ ಇರ್ತಕ್ಕಂಥದ್ದಾಗ್ಲಿ ಅಥವಾ ನಿಮ್ಮ ಆಹಾರ ಪದ್ಧತಿಗಳಲ್ಲಿ ಸರಿಯಾದ ರೀತಿ ನೋಡ್ಕೊಳ್ಳೋದಾಗ್ಲಿ, ಆರೋಗ್ಯದಲ್ಲಿ ಉಂಟಾಗುವಂತಹ ಸಣ್ಣ ಪುಟ್ಟ ಸಮಸ್ಯೆಯನ್ನು ಬೇಗ ದೂರ ಮಾಡ್ಕೊಳ್ತಕ್ಕಂಥದ್ದಾಗ್ಲಿ, ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ನಿಂತು ಕೆಲಸಗಳನ್ನ ನಿಭಾಯಿಸ್ತಕ್ಕಂಥದ್ದಾಗ್ಲಿ ಇದೆಲ್ಲವೂ ಸಹಿತ ಭಗವತಿಯ ಅನುಗ್ರಹದಿಂದಲೇ ನಡೆಯುತ್ತೆ. ಹಾಗಾಗಿ ಇವತ್ತು ಬಹಳ ಒಳ್ಳೆ ದಿನ, ಒಳ್ಳೆ ಕೆಲಸಗಳನ್ನೇ ಮಾಡಬಹುದು. ಸಾಧ್ಯವಾದಷ್ಟು ಇವತ್ತಿನ ದಿವಸ ತಾವು ಮಾಡಬೇಕಾದ್ದು 1 ಚಿಟಿಕೆ ಬೆಲ್ಲ, 1 ಚಿಟಿಕೆ ಗೋಧಿ. ಬೆಲ್ಲ ಮತ್ತು ಗೋಧಿಯನ್ನ ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನ ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದ ಒಂದಷ್ಟು ಅನುಕೂಲ ಆಗುತ್ತೆ. ಹಾಗೆ ಎಲ್ಲಿ ಇರುವೆ ಗೂಡುಗಳಿದೆಯೋ ಅಥವಾ ಎಲ್ಲಿ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರ ಬೇಕನ್ಸಿದ್ಯೋ ಅಂತ ಸಾನ್ನಿಧ್ಯದಲ್ಲಿ ನಿಮ್ಮ ಕೈಯಿಂದ ಒಂದಷ್ಟು ಪಕ್ಷಿಗಳಿಗೆ ಆಗಲಿ ಪ್ರಾಣಿಗಳಿಗಾಗಲಿ ಆಹಾರವನ್ನು ಉಣಬಡಿಸಿ. ಯಾವುದೂ ಮಾಡ್ಲಿಕ್ಕಾಗದಿದ್ರೆ ಒಂದಷ್ಟು ಇರುವೆ ಗೂಡಿಗೆ ಒಂದಿಷ್ಟು ಸಕ್ಕರೆ ಆದರೂ ಹಾಕಿ. ಈ ಕಾಯಕವನ್ನು ಮಾಡೋದ್ರಿಂದ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸಿಕೊಳ್ತೀರಿ ತುಲಾರಾಶಿಯವರು. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಬುಧನ ಆಸ್ಥಾನ ಚೆನ್ನಾಗಿದೆ. ಒಳ್ಳೆಯ ಮನಸ್ಸಿನಿಂದ ಒಳ್ಳೆ ತೀರ್ಮಾನ ತಂದುಕೊಳ್ಳಿ. ಆ ತೀರ್ಮಾನದಿಂದ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ತಕ್ಕಂಥ ಕಾಲ, ವೃತ್ತಿಯಲ್ಲಿ ಏನಾದ್ರು ಒಂದು ಅಭಿವೃದ್ಧಿಯನ್ನ ಸಾಧನೆ ಮಾಡ್ಕೊಳ್ತಕ್ಕಂಥ ಕಾಲ. ಆದರೆ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನ ದೂರ ಮಾಡ್ಕೊಳ್ಬೇಕು. ಹಾಗೆ ವ್ಯಾಪಾರದ ಕಡೆ ಒಂದಷ್ಟು ಗಮನ ಕೊಡಬೇಕು. ಮಾಡುವ ಪ್ರತಿಯೊಂದು ಕಾಯಕವೂ ಸಹಿತ ಅರ್ಥಗರ್ಭಿತವಾಗಿರಬೇಕು. ಇದಕ್ಕಾಗಿ ತಮ್ಮ ಚಿಂತನೆ ಇವತ್ತಿನ ದಿವಸ ಗುರು ಪ್ರಾರ್ಥನೆಯಲ್ಲಿ ಇರಬೇಕು. ಗುರುಗಳನ್ನ ಪ್ರಾರ್ಥನೆ ಮಾಡಿ, ಗುರುಗಳಿರ್ತಕ್ಕಂಥ ಆಸ್ಥಾನಕ್ಕೆ ಹೋಗಿ ಬನ್ನಿ. ಅಥವಾ ಸಾಧ್ಯವಾದರೆ ನಿಮ್ಮ ಜನ್ಮದಾತರು, ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಮಾರ್ಗದರ್ಶನದಂತೆ ನಡೆರಿ. ಹೆಚ್ಚಿನ ಫಲಾಫಲಗಳನ್ನ ಖಂಡಿತ ಸಿದ್ಧಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗಲಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು
ಗುರುವಿನ ಅನುಗ್ರಹ ಇರೋದ್ರಿಂದಲೇ ಇವತ್ತು ಬಹಳ ವಿಶೇಷವಾಗಿರತಕ್ಕಂಥ ದಿನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಅದನ್ನು ಸ್ವಲ್ಪ ಮಟ್ಟಿಗೆ ಮೌನದಿಂದ ರಹಸ್ಯವಾಗಿ ರಹಸ್ಯಗಳಿಂದ ಇಟ್ಕೊಂಡೇ ಕೆಲಸ ಮಾಡಬೇಕೇ ವಿನಃ ಎಲ್ಲವನ್ನು ಬಹಿರಂಗಪಡಿಸಬಾರದು. ಇವತ್ತು ರಹಸ್ಯದಿಂದ ನೀವು ಮಾಡುವ ಕೆಲಸ ಕಾರ್ಯಸಿದ್ಧಿ ಆಗುತ್ತೆ. ಸ್ವಲ್ಪ ಮಟ್ಟಿಗೆ 4 ಜನಕ್ಕೆ ಗೊತ್ತಾಗ್ಲಿ ಅಂತ ನೀವು ಮುಂದಂಡಿಸಿದರೆ ಅಲ್ಲಿ ಕೆಲಸ ವಿಘ್ನವಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಶತ್ರುಗಳ ಅಟ್ಟಹಾಸ ಸಾಕಷ್ಟು ಇರುತ್ತೆ. ಶತ್ರುಗಳು ಇವತ್ತು ಸಾಕಷ್ಟು ಇರೋದ್ರಿಂದ ಧನುರಾಶಿಯಲ್ಲಿರ್ತಕ್ಕಂಥವ್ರು ಬಹಳ ಜೋಪಾನ ಬೇಕು, ಎಚ್ಚರಿಕೆ ಬೇಕು. ಏನೇ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡ್ಕೊಳ್ಳಿ. ಇದರಿಂದ ಸಾಕಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ನಿಮ್ಮ ಆರೋಗ್ಯದ ಕಡೆ ತುಂಬಾ ಲಕ್ಷ್ಯ ಬೇಕು. ಆರೋಗ್ಯ ಅಷ್ಟೊಂದು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಆರೋಗ್ಯದಲ್ಲಿ ಉಂಟಾಗ್ತಿರ್ತಕ್ಕಂಥ ತೊಂದರೆಗಳನ್ನು ಆಗಿಂದಾಗಲೇ ಸರಿಪಡಿಸಿಕೊಳ್ಳೋದು ಬಹಳ ಉತ್ತಮ. ಸರಿಯಾದಂತಹ ವೈದ್ಯರ ಸಲಹೆಯಿಂದ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತೀವಿ. ಒಳ್ಳೆದಾಗ್ಲಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ದುರ್ಗಾ ಸಪ್ತಶತಿ ಅಥವಾ ದೇವಿ ಖಡ್ಗಮಾಲ, ವಿಶೇಷವಾಗಿ ದೇವಿಯ ಬಗ್ಗೆ ಒಂದಷ್ಟು ಉಪಾಸನೆಗಳನ್ನು ನಡೆಸುವಂಥದ್ದು ಬಹಳ ಉತ್ತಮ. ಇವತ್ತು ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಅಂತಕ್ಕಂಥದ್ದೇ ತುಂಬಿ ತುಳುಕುತ್ತೆ. ಸಮಾಧಾನ ಇಲ್ಲದಂತ ರೀತಿಯಲ್ಲಿದೆ. ದುರ್ಗೆಯ ಪ್ರಾರ್ಥನೆ ಬೇಕಾಗಿದೆ. ದುರ್ಗಾ ದೀಪ ನಮಸ್ಕಾರ ಈ ತರಹದ್ದೇನಾದ್ರೂ ಒಂದು ಮಾಡೋದು ಬಹಳ ಉತ್ತಮ ಅನ್ಸುತ್ತೆ. ಹಾಗೆ ಸಾಧ್ಯವಾದರೆ 9 ಜನ ಸಣ್ಣ ಮಕ್ಕಳಿಗೆ, 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಒಂದಷ್ಟು ಹಾಲು ಹಣ್ಣು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಕೆಂಪು ಗಂಧವನ್ನು ತೆಗೆದು ಅದನ್ನ ಗಣಪತಿಯ ಪಾದಕ್ಕೆ ಒಂದ್ ಸ್ವಲ್ಪ ಕೆಂಪು ಗಂಧವನ್ನು ಹಚ್ಚಿ ಉಳಿದಿರ್ತಕ್ಕಂಥ ಗಂಧವನ್ನು ನಿಮ್ಮ ಹಣೆಗೆ ಹಚ್ಕೊಳ್ಳೋದ್ರಿಂದಲೂ ಮಕರ ರಾಶಿಯವರು ಒಂದಿಷ್ಟು ಒಳಿತನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇದರ ಜೊತೆಗೆ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಹೀಗೆ ಆ ಶನೈಶ್ಚರನ ಮಂತ್ರವನ್ನ ನಿರಂತರವಾಗಿ ಪಠನೆ ಮಾಡತಕ್ಕಂಥದ್ದು ಮಕರ ರಾಶಿಯವರಿಗೆ ಒಂದಷ್ಟು ಶ್ರೇಯಸ್ಸನ್ನ ಉಂಟು ಮಾಡುತ್ತೆ. ಒಳ್ಳೆದಾಗ್ಲಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೋಬಹುದು. ದೂರಭಾರ ಪ್ರಯಾಣ ಇದೆ. ಮನಸ್ಸಲ್ಲಿ ಅಸಮಾಧಾನ ಇದ್ರೂ ಅದನ್ನು ಸರಿಪಡಿಸಿಕೊಳ್ಳುವಂತದ್ದಿದೆ. ಹಾಗೆ ದೇವರ ಪ್ರಾರ್ಥನೆ, ದೇವರ ಆಶೀರ್ವಾದ, ದೇವರ ಕೃಪಾ ಸಂಕಲ್ಪದಿಂದ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತ ಯೋಗ ಫಲ ಇದೆ. ಆದ್ರೆ ಮಾಡುವ ಪ್ರತಿ ಕಾಯಕದಲ್ಲೂ ಎಲ್ಲೋ ಒಂದ್ ಕಡೆ ಅಡ್ಡಿ ಆತಂಕ ಆಗ್ತಿದ್ಯೇನೋ, ಅಥವಾ ನನ್ನ ನಿರ್ಲಕ್ಷ್ಯತರ ಮಾಡ್ತಿದ್ದಾರೇನೋ, ನನಗೆ ಒಂದು ಸರಿಯಾದ ಸ್ಥಾನಮಾನ ಇಲ್ವೇನೋ, ಅಥವಾ ನಾನು ಮಾಡ್ತಿರ್ತಕ್ಕಂಥ ಕಾಯಕವೇ ಸರಿಯಾಗಿಲ್ವೇನೋ ಎಂಬತಕ್ಕಂಥ ರೀತಿ ಮನಸ್ಸಲ್ಲಿ ಇಲ್ಲದ ಆತಂಕ ಶುರುವಾಗ್ತಾ ಇದೆ. ಇಂತಹ ಆತಂಕ, ಭಯಭೀತರಾಗ್ತಿರ್ತಕ್ಕಂಥ ಸನ್ನಿವೇಶಗಳನ್ನು ನೋಡಿದ್ರೆ ಎಂಥವ್ರಿಗೂ ಒಂಥರ ಗಾಬರಿ ಅನ್ಸೋದೆ. ಹಾಗಾಗಿ ಕುಂಭರಾಶಿಯಲ್ಲಿ ಇರ್ತಕ್ಕಂಥವರು ಪ್ರಸ್ತುತ ಶನಿ ಇರ್ತಕ್ಕಂಥ ಆಸ್ಥಾನ ಸಮಂಜಸಪದಲ್ಲದ್ರಿಂದ ನೀಲಾಂಜನ ಸಮಾಭಾಸಂ ರವಿಪುತ್ರ ವಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರ ಮಂತ್ರದಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದಷ್ಟು ಶನಿ ಭಗವಾನ್ನ ಆರಾಧನೆ ಮಾಡತಕ್ಕಂಥದ್ದು, ಮೂಲ ಸಾನ್ನಿಧ್ಯಗಳನ್ನ ದರ್ಶನ ಮಾಡತಕ್ಕಂಥದ್ದು, ಎಲ್ಲಾದ್ರೂ ಒಂದು ತೀರ್ಥಕ್ಷೇತ್ರದಲ್ಲಿ ಹೋಗಿ ಒಂದು ರಾತ್ರಿ ಮಲಗಿದ್ದು ಭಗವಂತನ ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು ಮಾಡೋದ್ರಿಂದ ಒಂದಷ್ಟು ಒಳಿತನ್ನ, ಸಾಧ್ಯವಾದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಒಳ್ಳೆದಾಗ್ಲಿ, ಶುಭವಾಗಲಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದ ಕಡೆ ಒಂದಷ್ಟು ಗಮನ ಇರಲಿ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥ ಆಸೆ ಇದೆ. ಹಾಗಂತ ಏನನ್ನೂ ಮಾಡ್ಲಿಕ್ಕೆ ಆಗದಂತ ರೀತಿಯಲ್ಲೂ ಇದ್ದೀರಿ. ಯಾಕೆಂದ್ರೆ ಸಣ್ಣ ಪುಟ್ಟ ಸಮಸ್ಯೆ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡ್ತಾ ಇದೆ. ಇವತ್ತು ತಾಯಿ ದುರ್ಗೆಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಉತ್ತಮ. ಅಥವಾ ಮೂಲ ಸಾನ್ನಿಧ್ಯದ ಶಕ್ತಿ ದೇವತೆಗಳನ್ನ ಆರಾಧನೆ ಮಾಡತಕ್ಕಂಥದ್ದು. ಶಂಕರರಿರ್ತಕ್ಕಂಥ ಎಲ್ಲೆಲ್ಲಿ ಶಂಕರ ಮಠಗಳಿದೆಯೋ ನಿಮ್ಮ ಪ್ರಾಂತ್ಯಕ್ಕೆ, ನಿಮ್ಮ ವಾಸ್ತುಗೃಹಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ಶಂಕರರ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ದೇವರ ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು ಮತ್ತಷ್ಟು ವಿಶೇಷ. ಹಾಗೆ ಮಾಡುವ ಯಾವುದೇ ಕೆಲಸದಲ್ಲಾದರೂ ಒಂದಷ್ಟು ಅಭಿವೃದ್ಧಿ ತರಬೇಕಾದ್ರೆ, ಅಭಿವೃದ್ಧಿ ಸಿಗಬೇಕಾದ್ರೂ ಒಳ್ಳೆಯ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಒಳ್ಳೆಯ ಯೋಗ ಫಲ ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರನ್ನ ಪ್ರಾರ್ಥನೆ ಮಾಡಿ ಕುಲದೇವರ ಆರಾಧನೆ ಮಾಡೋದ್ರಿಂದಲೂ ಸಾಕಷ್ಟು ದಾರಿದೀಪ ಆಗತ್ತೆ. ಹಾಗೆ ಇವತ್ತು ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಸುಮಾರು ಮಧ್ಯಾಹ್ನ 2 ರಿಂದ 4 ಗಂಟೆ 20 ನಿಮಿಷ, 2 ರಿಂದ 4 ಗಂಟೆ 20 ನಿಮಿಷದಲ್ಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರನ್ನು ನೋಡಿ ಅವ್ರಿಗೆ ಏನಾದ್ರು ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಅವರ ಕ್ಷೇಮದ ಬಗ್ಗೆ ನಾವು ಚಿಂತನೆ ಮಾಡಿದ್ರೆ ನಮ್ಮ ಕ್ಷೇಮದ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಮತ್ತೊಂದಿಬ್ರು ಹುಟ್ಟುಕೊಳ್ತಾರೆ. ಇವತ್ತು ಸಾಕಷ್ಟು ಫಲಗಳಿದೆ. ಹಾಗೆ ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಿ ಒಂದಷ್ಟು ಒಳಿತನ ಸಿದ್ಧಿಪಡಿಸಿಕೊಳ್ಬೇಕಾದ್ರೂ ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳು ಸಿದ್ಧಿಯಾಗತ್ತೆ. ಒಳ್ಳೆಯದಾಗ್ಲಿ, ಶುಭವಾಗಲಿ.